ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಸುವಂತ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆ ಆಗಿದೆ. ಸಚಿವ ಸಂಪುಟ ಸಭೆ ಭದ್ರತಾ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಹೈ ವೋಲ್ಟೇಜ್ ಮೀಟಿಂಗ್. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ, ಭದ್ರತೆ ಕುರಿತ ಸಚಿವ ಸಂಪುಟ ಸಭೆ ಶುರುವಾಗಲಿದೆ. ಇದು ಎರಡನೇ ಬಾರಿಗೆ ನಡೀತಾ ಇರುವಂತದ್ದು. ಹಾಗೆ ಯುರೋಪ್ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ. ಕ್ರೊಯೇಷಿಯಾ, ನೆದರ್ಲ್ಯಾಂಡ್, ನಾರ್ವೆ ಪ್ರವಾಸಕ್ಕೆ ಹೊರಡಬೇಕಿತ್ತು ಪ್ರಧಾನಿ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದು ತಮ್ಮ ಯುರೋಪ್ ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ಹೌದು, ಬಹಳ ಸಂಕಷ್ಟದ ಸಂದರ್ಭ ಇದು. ಬಹಳ ಹುಷಾರಾಗಿರ್ಬೇಕಾಗಿರುವಂತಹ ಸಂದರ್ಭ ಕೂಡ ಹೌದು. ಬಹಳ ಜಾಗರೂಕರಾಗಿರ್ಬೇಕಾದಂತಹ ಸಂದರ್ಭ ಕೂಡ ಹೌದು. ಈ ಕಾರಣಕ್ಕಾಗಿನೇ ಪ್ರಧಾನಿ ಮೋದಿ ತಮ್ಮ ಯುರೋಪ್ ಪ್ರವಾಸವನ್ನ ರದ್ದು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ನಾವಾಗಲೇ ಮಾತಾಡ್ತಿದ್ವಿ. ಅಫ್ಕೋರ್ಸ್ ಬೇರೆ ಬೇರೆ ಈ ಒಂದು ಡೆವಲಪ್ಮೆಂಟ್ಗಳಲ್ಲಿ ಕೇವಲ ಮಿಲಿಟರಿ ಆಯಾಮ ಒಂದೇ ಅಲ್ಲ, ಬೇರೆ ಬೇರೆ ಆಯಾಮ ಕೂಡ ಇದೆ. ಅಫ್ಕೋರ್ಸ್ ಈಗ ಸಂಪುಟ ಸಭೆ ನಡೀತಾ ಇದ್ರ ಜೊತೆಗೆ ಪೊಲಿಟಿಕಲಿ, ಡಿಪ್ಲೊಮ್ಯಾಟಿಕಲಿ ಸಾಕಷ್ಟು ಆಯಾಮ ಇದೆ. ಇಲ್ಲಿಂದ ಡಿಪ್ಲೊಮ್ಯಾಟಿಕಲಿ ನೋಡೋದಾದರೆ, ಜಿಯೋ ಪೊಲಿಟಿಕ್ಸನ್ನು ನೋಡೋದಾದರೆ ಈ ವಾರ್ ಎಸ್ಕಲೇಷನ್ಸ್ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು. ಅಫ್ಕೋರ್ಸ್ ನಾವಿಬ್ಬರು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಚೀನಾ ರೋಲ್ ಏನಿರುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗಿದೆ. ಚೀನಾ ಕೂಡ ನಮ್ಮ ದೇಶ ಎಕನಾಮಿಕಲಿ ಎಷ್ಟು ಬ್ಲೀಡ್ ಆಗುತ್ತೋ ಆಗಲಿ ಅಂತ ಅವರು ಕೂಡ ಕಾಯ್ತಾ ಇರ್ತಾರೆ. ಅವರ ಯೋಚನೆಗಳೇ ಬೇರೆ ಇರುತ್ತೆ, ಅವರ ಥಿಂಕಿಂಗ್ಗಳೇ ಬೇರೆ ಇರುತ್ತೆ. ನಮ್ಮಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಬರಬಾರ್ದು ಅಂತ. ಹೀಗಾಗಿ ಇಲ್ಲಿ ಆರಂಭ ಆಗಿದೆ. ಈ ಆರಂಭ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಈ ಜಿಯೋ ಪೊಲಿಟಿಕ್ಸ್ ಬಗ್ಗೆ ಹೇಳಿದ್ರೆ ತಾವೇನು ಹೇಳ್ತೀರಿ? ನೋಡಿ, ಚೈನಾದು ದೇ ಮೇ ನಾಟ್ ಕಮ್ ಫಾರ್ವರ್ಡ್ ಟು ಫೈಟ್ ವಿತ್ ರಷ್ಯಾಲ್ಲೂ ಅವರೇನೋ ಅವ್ರ ಸೈನಿಕರನ್ನು ಕಳಿಸ್ಲಿಲ್ಲ, ಫಾರ್ವರ್ಡ್ ಆಗಿ ಬಂದವರು ಬರಲಿಲ್ಲ. ಇಲ್ಲೂ ಅವ್ರು ಕಳ್ಸೋಕ್ಕೆ ಹೋಗಲ್ಲ. ಪ್ರಾಬಬ್ಲಿ ಅವರು ಅಮ್ಯುನೇಷನ್ ಸಪೋರ್ಟ್ ಮಾಡ್ಬೋದು, ಇಲ್ಲ ಅವ್ರು ಮಿಸೈಲ್ ಸಪೋರ್ಟ್ ಮಾಡ್ಬೋದು. ಯಾಕಂದರೆ ಅವ್ರದ್ದು ಒಂದಷ್ಟು ಇನ್ವೆಸ್ಟ್ಮೆಂಟ್ಸ್ ತುಂಬ ಇದೆ ಅಲ್ಲಿ. ಆ್ಯಂಡ್ ಇನ್ನೊಂದು ಡೀಪ್ ಥಿಂಕಿಂಗ್ ಏನಂದರೆ, ಈ ಟ್ಯಾರಿಫ್ಸ್ ವಾರಲ್ಲಿ ಈಗೇನಾದರೂ ಎಲ್ಲ ಈ ನಮ್ಮ ಸಪ್ಲೈ ಚೈನ್ ಎಲ್ಲ ಇಂಡಿಯಾಗೆ ಹೋದರೆ ಮತ್ತೆ ನಮ್ಮ ಕಂಟ್ರಿಗೆ ತೊಂದರೆ ಆಗ್ಬೋದು ಅನ್ನೋ ದೂರದ ಆಲೋಚನೆಯಲ್ಲಿ ದೇ ಮೇ ಟ್ರೈ ಟು ಸಿ ದಟ್ ದಿಸ್ ವಾರ್ ಕಂಟಿನ್ಯೂಸ್ ಬೈ ಗಿವಿಂಗ್ ಆಲ್ ದಿಸ್ ಅಮ್ಯುನೇಷನ್ಸು, ಬುಲೆಟ್ಸ್. ವಾರ್ ಅಂದರೆ ರೆಪ್ಲಿನಿಶ್ಮೆಂಟ್ ಬೇಕಲ್ಲ ನಿಮಗೆ. ಸುಮ್ಮನೆ ಬುಲೆಟ್ಸ್ ಖರ್ಚಾದರೆ ಬುಲೆಟ್ ತರಬೇಕು, ಬಾಂಬ್ ಖರ್ಚಾದರೆ ಬಾಂಬ್ ತರಬೇಕು, ಎಲ್ಲನೂ ಬೇಕಲ್ಲ. ಬರೀ ಟ್ಯಾಂಕರ್ ಇಟ್ಕೊಂಡ್ರೆ ನೋಡಿತೀರ, ಅದಕ್ಕೆ ಶೆಲ್ ಬೇಕಲ್ಲ. ಸೊ ಆಲ್ ದೀಸ್ ರೆಪ್ಲಿನಿಶ್ಮೆಂಟ್ಸ್ಗಳು ಆ ಥರ ಏನಾದ್ರು ಸಪೋರ್ಟ್ ಮಾಡ್ಬೋದು. ಅಫ್ಕೋರ್ಸ್ ಡ್ರೋನ್ಸ್ಗಳು ಕೊಡ್ಬೋದು. ದೀಸ್ ಥಿಂಗ್ಸ್ ದೇ ಮೇ ಸಪೋರ್ಟ್ ಅಸ್. ಈ ಕಡೆ ನಮ್ಮ ಕಡೆ ಆಮೇಲೆ ಟರ್ಕಿ ಹ್ಯಾಸ್ ಆಲ್ರೆಡಿ ಓಪನ್ಲಿ ಟೋಲ್ಡ್ ದಟ್ ವಿ ಆರ್ ವಿತ್ ಯು. ಸೊ ಟರ್ಕಿ ಈಸ್ ಗುಡ್ ಇನ್ ಡ್ರೋನ್ಸ್. ಟರ್ಕಿ ಹ್ಯಾಸ್ ಗಾಟ್ ಎ ಬ್ಯೂಟಿಫುಲ್ ಡ್ರೋನ್ಸ್. ಇರಾನ್ ಆಲ್ಸೋ ಒಂದು ಕಡೆ ದೇ ಆರ್ ಟ್ರೈಯಿಂಗ್ ಟು ನೆಗೋಷಿಯೇಟ್ ಬಿಟ್ವೀನ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ. ಸೊ ಇರಾನ್ ಏನಾರು ಆ ಕಡೆ ಹೋದರೆ ಅವ್ರ ಹತ್ರನೂ ಒಳ್ಳೊಳ್ಳೆ ಡ್ರೋನ್ಸ್ಗಳಿದ್ದಾವೆ. ದೇ ಮೇ ಆಲ್ಸೋ ಗಿವ್ ಸಮ್ ಡ್ರೋನ್ಸ್ ಆ್ಯಂಡ್ ಸಚ್ ಸಪೋರ್ಟ್, ಆಯಿಲ್ ಸಪೋರ್ಟು ಕೊಡ್ಬೋದು. ಬಟ್ ಹೆಂಗೆ ರೀಚ್ ಆಗುತ್ತೆ, ಬಿಕಾಸ್ ಎಲ್ಲ ಪೋರ್ಟ್ಸ್ಗಳು ನಾವು ಬ್ಲಾಕ್ ಮಾಡ್ಕೊಂಡಿದ್ದೀವಿ. ಬಟ್ ಗ್ವಾದರ್ ಪೋರ್ಟ್ ಕಡೆಯಿಂದ ಏನಾರು ಬರ್ತಾರಾ, ವಿ ಹ್ಯಾವ್ ಟು ಸಿ ವಾಟ್ ಆಲ್ ದ ಥಿಂಗ್ಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ನಮ್ಮಲ್ಲಿ ರಷ್ಯಾ ಇಸ್ ವೆರಿ ಕ್ಲಿಯರ್, ವಿ ಆರ್ ಪಾರ್ಟ್ನರ್ಸ್ ವಿತ್ ಯು. ರಷ್ಯಾ ಇಸ್ ವೆರಿ ಕ್ಲಿಯರ್, ವಿ ಆರ್ ಪಾರ್ಟ್ನರ್ಸ್ ವಿತ್ ಯು. ಆ್ಯಂಡ್ ಅದರ್ ಕಂಟ್ರೀಸ್, USA, UK, ಅಫ್ಕೋರ್ಸ್ ಅವರೆಲ್ಲ ಒಂದು ಹೂ ಅಂತಾರೆ. ಬಟ್ ಅವ್ರಿಗೆ ಗೊತ್ತಲ್ಲ, ಒಂದು ಎಂಡ್ ಆಫ್ ದ ಟೈಮ್ ದೇರ್ ಇಸ್ ಅ ಬಿಸ್ನೆಸ್. ಇಟ್ ಕಮ್ಸ್ ಟು ಬಿಸ್ನೆಸ್. ಅವರು ರಿಸ್ಟ್ರೆಂಟ್ ಮಾಡ್ಕೊಳ್ಳಿ, ಜಾಸ್ತಿ ಎಸ್ಕಲೇಟ್ ಮಾಡಬೇಡಿ, ಅದು ಇದು ಅಂತ. ಅವ್ರ ಕಡೆ ಸತ್ತರೆ ಮಾತ್ರ ಅವ್ರು ಎಸ್ಕಲೇಟ್ ಮಾಡ್ತಾರೆ, ನಮ್ಮ ಕಡೆ ಸತ್ತರೆ ರಿಸ್ಟ್ರೆಂಟ್ ಮಾಡಿ ಅಂತಾರೆ. ಅದು ಯಾವಾಗಲೂ ಅವ್ರದ್ದು. ಅಫ್ಕೋರ್ಸ್ ಇಸ್ರೇಲ್ ಹ್ಯಾಸ್ ಗಿವನ್ ದಿ ಓಪನ್ ಸಪೋರ್ಟ್ ಟು ಅಸ್, ಬಿಕಾಸ್ ಅವರು ಟೆರರಿಸ್ಟ್ಗಳಿಂದ ಅನುಭವಿಸಿರುವಂಥ ದೇಶ. ಸೊ ಅವರು ದೇ ಹ್ಯಾವ್ ಟೋಲ್ಡ್ ದಟ್ ವಿಲ್ ಗಿವ್ ಯು ಓಪನ್ ಸಪೋರ್ಟ್. ಓಪನ್ ಸಪೋರ್ಟ್ ಅಂದರೆ ಅವ್ರೇನು ನಮ್ಗೆ ಆರ್ಮಿ ಕಳಿಸ್ಬೇಕಿಲ್ಲ. ದೇ ಕ್ಯಾನ್ ಹೆಲ್ಪ್ ಅಸ್ ವಿತ್ ಟೆಕ್ನಾಲಜಿ. ನೋಡಿ, ಕಾರ್ಗಿಲ್ ವಾರ್ ಆದಾಗ ವೆನ್ ವಿ ಟುಕ್ ಮಿರಾಜ್ 2000, ನಮ್ಮ ಹತ್ರ ಲೇಸರ್ ಗೈಡೆಡ್ ಬಾಂಬ್ಸ್ ಇದ್ರೂ ಸ್ಯಾಂಕ್ಷನ್ಸ್ ಆಗಿಬಿಟ್ಟಿತ್ತು ಅಮೆರಿಕನ್ಸಿಂದ. ನಾವು ಪರ್ಚೇಸ್ ಮಾಡಿದ ಬಾಂಬ್ಸ್ ವಿ ಕುಡ್ ನಾಟ್ ಇಂಟಿಗ್ರೇಟ್ ವಿತ್ ಮಿರಾಜ್ 2000. ಅವಾಗ ಏನು ಮಾಡಿದ್ರು, ಇಸ್ರೇಲೀಸ್ ಕೇಮ್ ಆ್ಯಂಡ್ ಹೆಲ್ಪ್ ದಸ್. ಮಿರಾಜ್ 2000ಗೆ ಲೇಸರ್ ಗೈಡೆಡ್ ಬಾಂಬ್ಸ್, ದಟ್ ವಾಸ್ ದಿ ಚೇಂಜಿಂಗ್ ಆಫ್ ದಿ ವಾರ್, ಗೇಮ್ ಚೇಂಜರ್. ಅದು ಬೋಫರ್ಸು, ದೀಸ್ ವೇರ್ ಆಲ್ ಗೇಮ್ ಚೇಂಜರ್ಸ್ ಇನ್ ಕಾರ್ಗಿಲ್. ಅದೇ ಥರ ದೇ ಮೇ ಹೆಲ್ಪ್ ಟೆಕ್ನಾಲಜಿಕಲಿ. ಈಗ ನಾವು ಬರಾಕ್ 8 ಕೊಟ್ಟಿದ್ದಾರೆ. ಬರಾಕ್ 8 ಆಲ್ಸೋ ಕ್ಯಾನ್ ಇಂಟರ್ಸೆಪ್ಟ್ ಆ್ಯಂಡ್ ಇಟ್ ಲಾಂಗ್ ಡಿಸ್ಟೆನ್ಸಸ್. ವಿ ಆರ್ ಹ್ಯಾವಿಂಗ್ ಬರಾಕ್ 8. ಆಮೇಲೆ ಹನ್ಸ್ ಡ್ರೋನ್ ಕೊಟ್ಟಿದ್ದಾರೆ. MQ-9 ರೀಪರ್ ಇದೆ ನಮ್ಮದು, ವಿಚ್ ಕ್ಯಾನ್ ಡೂ ದಿ ಸರ್ವೆಲೆನ್ಸ್ ಟು. MQ-9 ದೇ ಹ್ಯಾವ್ ಲೀಸ್ಡ್ ಔಟ್.
ಸೊ ಈ ಥರ ಎಲ್ಲ ಸಪೋರ್ಟು ಇಸ್ರೇಲ್ ಆಗಲೇ ನಮಗೆ ಕೊಟ್ಕೊಂಡು ಬರ್ತಾ ಇದೆ ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಟೋಲ್ಡ್ ದಟ್ ವಿಲ್ ಎಕ್ಸ್ಟೆಂಡ್ ದಿ ಸಪೋರ್ಟ್. ರಷ್ಯಾ ನೋಡಿ ಇಗ್ಲಾಯಸ್ ಮೊನ್ನೆ ಕೊಟ್ಟಿದ್ದಾರೆ, ಇಗ್ಲಾಯಸ್ ಕೊಟ್ಟಿದ್ದಾರೆ. ತಾಮೆಲ್ ಅಂತ ಒಂದು ಫ್ರಿಗೇಟ್ ಕೊಡಬೇಕಾಗಿತ್ತು, ದೇ ಆರ್ ಟೋಲ್ಡ್ ನೆಕ್ಸ್ಟ್ ಮಂತ್ ವಿಲ್ ಡೆಲಿವರ್ ಯು ದ ಫ್ರಿಗೇಟ್. ಅಫ್ಕೋರ್ಸ್ INS ಚಕ್ರ ಲೀಸಲ್ಲಿ ಕೊಟ್ಟಿದ್ರು, ಅದು ವಾಪಸ್ ಹೋಯಿತು. ದೇ ಮೇ ಸೆಂಡ್ ಒನ್ ಮೋರ್ ನ್ಯೂಕ್ಲಿಯರ್ ಸಬ್ಮೆರಿನ್. ನ್ಯೂಕ್ಲಿಯರ್ ಸಬ್ಮೆರಿನ್ ಡಸಂಟ್ ಮೀನ್ ದಟ್ ಇಟ್ಸ್ ನ್ಯೂಕ್ಲಿಯರ್ ಇದು ಅಂತಲ್ಲ. ಇಟ್ ಅಂಡರ್ ವಾಟರ್ ಇಟ್ ಕ್ಯಾನ್ ಲಿವ್ ಫಾರ್ ಎ ಲಾಂಗ್ ಟೈಮ್, ಸೌಂಡ್ ಪ್ರೂಫು ಆ ಥರ ಎಲ್ಲ ಇರುತ್ತೆ ನ್ಯೂಕ್ಲಿಯರ್ ಸಬ್ಮೆರಿನ್ಸ್. ಸೊ ಆ ಥರನೂ ಸಪೋರ್ಟ್ ಮಾಡ್ಬೋದು. ಸೊ these are the things I am generally telling, how the nations can support each country and try to keep the war continuing. Pursue ಮಾಡಿಕೊಂಡು ಇದ್ರ ಜೊತೆಗೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಅದರಲ್ಲೂ CCS ಅಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಅಫ್ಕೋರ್ಸ್ ನಾವು ಅಟ್ಯಾಕ್ ಮಾಡೋದು ಒಂದು ಭಾಗ, ಅಟ್ಯಾಕ್ ಮಾಡಾದ್ಮೇಲೆ ರಿಟಾಲಿಯೇಟ್ಗೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಮಿಲಿಟರಿ ವೈಸ್ ನಾವು ಯೋಚನೆ ಮಾಡೋದಾದ್ರೆ ನಾವೀಗ S-400 ಬಗ್ಗೆ ಮಾತಾಡ್ತೀವಿ. ಎಲ್ರಿಗೂ ಕೂಡ S-400 ಏನಿದೆ ಅಂದರೆ ಬಂದರೆ ಇಡೀ ಯಾವ ರೀತಿ ಐರನ್ ಡೋಮ್ ಇದೆಯೋ ಆ ಥರ ದೇಶಾದ್ಯಂತ ಹಾಕ್ಬಿಟ್ಟಿದ್ದಾರೆ ಅಂತ ಒಂದು ಕಲ್ಪನೆ ಇರುತ್ತೆ. S-400 ನಮ್ಮ ಹತ್ರ ಯಾವ ಥರ ಇದೆ, ಜೊತೆಗೆ ಒಂದು ವೇಳೆ ಅವರನ್ನು ರಿಟಾಲಿಯೇಟ್ ಮಾಡೋದು, ನಮಗೆ ಪೃಥ್ವಿ ಬಗ್ಗೆ ಮಾತಾಡ್ತೀವಿ, ನಮ್ಮ ಹತ್ರ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ. ಅವರೇನಾದ್ರು ಅಟ್ಯಾಕ್ ಮಾಡ್ರೆ ನಮ್ಮ ದೇಶಾದ್ಯಂತ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ತೀವಿ, ಜೊತೆಗೆ ಇಲ್ಲಿಂದ ಒಂದು ಮಿಲಿಟರಿ ಪ್ರಿಪ್ರೇಷನ್ಸು ಅಟ್ ದ ಸೇಮ್ ಟೈಮ್ ಸಿವಿಲ್ ಡಿಫೆನ್ಸ್ ಪ್ರಿಪ್ರೇಷನ್ಸ್ ಯಾವ ರೀತಿ ಇರ್ಬೋದು, ಏನು ಸವಾಲಿದೆ? ಇವಾಗ ನಾವು ವಿ ಹ್ಯಾವ್ ಐಡೆಂಟಿಫೈಡ್ 244 districts ವಿಚ್ ಆರ್ ಮೇನ್ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ಸ್ ವಿಚ್ ಮೇ ಅಟ್ಯಾಕ್ ಅಂತ. ಕರ್ನಾಟಕದಲ್ಲಿ ತಗೊಂಡ್ರೆ ನಾವೇನು ಮಾಡಿದ್ವಿ, ವಿಲ್ ಟೆಲ್ ಅಬೌಟ್ ಕರ್ನಾಟಕ ಸೊ ಅವರ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಕರ್ನಾಟಕದಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿದ್ದೀವಿ, ಬ್ಯಾಂಗ್ಳೂರು ಯಾಕೆ ಸೆಲೆಕ್ಟ್ ಮಾಡಿದ್ವಿ, ದೇರ್ ಆರ್ ವೆರಿ ಹೈ ಟಾರ್ಗೆಟ್ಸ್. ಯಾವುದ್ಯಾವುದಿದೆ, CHAL ಇದೆ, ISRO ಇದೆ, DRDOs ಇದೆ, BEMEL ಇದೆ, ಬೆಲ್ ಇದೆ. ಮೇನ್ ಡಿಫೆನ್ಸ್ ಸೆಂಟರ್ಸ್ ಆರ್ ಇನ್ ಬ್ಯಾಂಗ್ಳೂರು. ಕಾರವಾರ ಯಾಕೆ ಸೆಲೆಕ್ಟ್ ಮಾಡಿದ್ವಿ, ದೇರ್ ಇಸ್ ಎ ಕೈಗಾ ನ್ಯೂಕ್ಲಿಯರ್ ಪ್ರಾಜೆಕ್ಟ್, ಸೀಬರ್ಡ್ ಇದೆ, INS ಕದಂಬ ವೇರ್ ಲಾಟ್ ಆಫ್ ಶಿಪ್ಸ್ ಆರ್ ಗೆಟಿಂಗ್ ಪಾರ್ಕ್ ದೇರ್, ಸಬ್ಮೆರಿನ್ಸ್ ಪಾರ್ಕ್ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಹೈ ವ್ಯಾಲ್ಯೂ ಟಾರ್ಗೆಟ್. ಕರಾಚಿ ನಾವು ಹೆಂಗೆ ಅಲ್ಲಿಂದ INS ವಿಕ್ರಾಂತ್ ಕಳಿಸಿದ್ದೀವೋ ಆ ಕಡೆಯಿಂದ ಏನಾರು ಬಂದು ಕಾರವಾರಕ್ಕೆ ಅಟ್ಯಾಕ್ ಮಾಡಿದ್ರು ನಮಗೂ ಅಷ್ಟೇ ತೊಂದರೆ ಇದೆ. ಅಫ್ಕೋರ್ಸ್ ಅದರಲ್ಲಿ ನಮ್ಗೇನು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗದೆ ಇರ್ಬೋದು, ಭಾಳ ಮಿನಿಮಲ್ ಇರ್ಬೋದು, ಬಟ್ ಡಿಫೆನ್ಸ್ ವೈಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರಾಯಚೂರು ಯಾಕೆ ಸೆಲೆಕ್ಟ್ ಮಾಡಿದ್ರು, RTPC. ವೈ? ಬಿಕಾಸ್ 50% ಆಫ್ ದಿ ಕರೆಂಟ್ ಕಮ್ಸ್ ಫ್ರಮ್ ರಾಯಚೂರು ಟು ಕರ್ನಾಟಕ. ಸೊ ಅಲ್ಲಿರೋ ಥರ್ಮಲ್ ಪವರ್ ಪ್ಲಾಂಟ್. ಅಪ್ಡೇಟ್ಸ್ ಬರ್ತಾ ಇದೆ, ಒಂದೇ ಒಂದು ನಿಮಿಷ ಮಾತಾಡಿ.